ದೊಟ್ಟಿಹಾಳ ಗ್ರಾಮದಲ್ಲಿನ ಆರಾಧ್ಯ ದೈವ ಶುಕಮುನಿ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಭಕ್ತರ ಜಯಘೋಷಣೆಯೊಂದಿಗೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಇಲ್ಲಿನ ರಥ ಬೀದಿಯಲ್ಲಿ ಸಾಗಿದ್ದ ತೇರು ನೋಡಲು ವಿವಿಧ ಜಿಲ್ಲೆಯ ಪರರಾಜ್ಯದ ಸಾವಿರಾರು ಭಕ್ತರು ಸೇರಿದ್ರು. ಇಂದು ಬೆಳಗ್ಗೆ ಶುಕಮುನಿ ದೇವಸ್ಥಾನದಲ್ಲಿ ಶುಕಮುನಿ ತಾತನವರ ಭವ್ಯ ಮೂರ್ತಿಗೆ ವಿಶೇಷ ಅಲಂಕಾರ, ಪಂಚಾಮೃತ ಅಭಿಷೇಕ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿ ಬಂದು ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಶುಕಮುನಿ ದೇವರ ಪಲ್ಲಕ್ಕಿ ಉತ್ಸವ ಕಳೆದ 8 ದಿನಗಳಿಂದ ಜರುಗಿ ಇಂದು ರಥೋತ್ಸವ ನಡೆಯಿತು. ಒತ್ತತ್ತಿ, ಬಾಳೆಹಣ್ಣು ರಥಕ್ಕೆ ಸಮರ್ಪಿಸಿದ್ದ ಭಕ್ತರು ತಮ್ಮ ಇಷ್ಟಾರ್ಥಗಳಿಗೆ ದೇವರ ಮೊರೆ ಹೋದ್ರು. ಈ ಸಂದರ್ಭದಲ್ಲಿ ಶಾಸಕ, ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಕಾಡ ಅಧ್ಯಕ್ಷ ಹಸನಸಾಬ ದೊಟ್ಟಿಹಾಳ, ದೊಡ್ಡ ಬಸನಗೌಡ ಅಮರೇಗೌಡ ಬಯ್ಯಾಪುರ ದೊಟ್ಟಿಹಾಳ ಮತ್ತು ಕೆಸೂರು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗಣ್ಯರು ಭಾಗವಹಿಸಿ ರಥೋತ್ಸವಕ್ಕೆ ಸಾಕ್ಷಿಯಾದರು. ಸಾವಿರಾರು ಜನ ಸೇರಿದ್ರಿಂದ ಪೊಲೀಸ್ ಇಲಾಖೆಯ ವತಿಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿದ್ದ ಪರಿಣಾಮವಾಗಿ ರಥೋತ್ಸವ ಶಾಂತಿಯುತವಾಗಿ ಜರುಗಿತು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ.